ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿನ್ನೆ ಅಷ್ಟೇ ನೀವು ಬಿಗ್ ಬಾಸನ್ನು ವೀಕ್ಷಣೆ ಮಾಡಿದ್ರಿ ಅಂತ ಅನ್ಕೋತೀನಿ. ಸೂಪರ್ ಸಂಡೇ ಕುರಿತಾಗಿ ಒಂದು ವಿಶೇಷ ಸಂಚಿಕೆ ಕೂಡ ಇತ್ತು. ಈ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಗಬೇಕಿತ್ತೋ ಎಲ್ಲವೂ ಕೂಡ ಆಯಿತು ಅಂತ ಹೇಳ್ಬೋದು. ಈ ಎಲ್ಲವನ್ನ ಕೂಡ ಹೊರತುಪಡಿಸಿ ನಾನು ಈ ಒಂದು ವಿಡಿಯೋದಲ್ಲಿ ಒಬ್ಬ ಸ್ಪರ್ಧಿಯ ಬಗ್ಗೆ ಮತ್ತು ಒಂದು ಭಾಗದ ಮನಸ್ಥಿತಿಯ ಬಗ್ಗೆ ಚರ್ಚಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಇದೊಂದು ರಿಯಾಲಿಟಿ ಶೋನಲ್ಲಿ ರಿಯಾಲಿಟಿ ಚೆಕ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಕರ್ನಾಟಕದ ಸ್ಪರ್ಧಿಗಳಾಗಿರ್ತಕ್ಕಂಥವ್ರು, ಈಗಾಗಲೇ ಮಲ್ಲಮ್ಮ ಆಗಿರ್ಬೋದು, ಮಾಳು ನಿಪ್ನಾಳ್ ಆಗಿರ್ಬೋದು, ಈ ಒಂದು ಉತ್ತರ ಕರ್ನಾಟಕದ ಭಾಗದಿಂದ ಹೋಗಿರ್ತಕ್ಕಂಥ ಸ್ಪರ್ಧಿಗಳು. ಇನ್ನು ಮಾಳು ನಿಪ್ನಾಳ್ ಕೂಡ ಗುರುತಿಸಿಕೊಂಡಿದ್ದು ಒಬ್ಬ ಗಾಯಕ ಎಂಬುದರ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥದ್ದು. ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಹೊಂದಿದ್ದಾರೆ, ಸಾಕಷ್ಟು ಜನ ಫಾಲೋವರ್ಸ್ಗಳು ಇದ್ದಾರೆ. ಎಲ್ಲವನ್ನೂ ಕೂಡ ಇರುವಂತಹ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಕೆಳಗಿದೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತು. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಬದಲಿಗೆ ಮಾಳು ನಿಪ್ನಾಳ್ ತೇಜೋವಧೆ ಮಾಡುವಂಥ ಉದ್ದೇಶ ನನ್ನದೇನಿಲ್ಲ. ಬದಲಿಗೆ ಉತ್ತರ ಕರ್ನಾಟಕದ ಜನರು ಈಗ ಇನ್ನೂ ಕೂಡ ಅದೇ ಒಂದು ಮನಸ್ಥಿತಿಯಲ್ಲಿ ಇದ್ದಾರಾ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಸಹಜವಾಗಿ ಇಂದಿನ ದಿನಗಳಲ್ಲಿ ಏನಿತ್ತು ಅಂತಂದರೆ, ಮಾಧ್ಯಮಗಳು ಇರಲಿಲ್ಲ, ಸರಿಯಾದಂಥ ವ್ಯವಸ್ಥೆಗಳು ಇರ್ತಿರಲಿಲ್ಲ. ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ತೆಗೆದುಕೊಳ್ಬೋದು ನೀವು. ಒಟ್ಟಾರೆಯಾಗಿ ಒಂದು ಸರಿಯಾದ ವ್ಯವಸ್ಥೆಗಳು ಇರ್ತಿರಲಿಲ್ಲ. ಹಳ್ಳಿಯಲ್ಲಿ ಜನಗಳು ಹುಡ್ತಾ ಇದ್ರು, ಹಳ್ಳಿಯಲ್ಲೇ ಬೆಳೀತಾ ಇದ್ರು. ಅದೇ ಒಂದು ನಮ್ಮ ಪೂರ್ತಿಯಾದಂಥ ಜೀವನ ಅನ್ನೋ ಮಟ್ಟಕ್ಕೆ ಆಗಿನ ಹಿರಿಯರ ಒಂದು ಮನಸ್ಥಿತಿ ಇತ್ತು. ಹೆಂಡತಿಯ ಕೈಯಲ್ಲಿ ಕೆಲಸ ಮಾಡೋದನ್ನು ಗುಲಾಮರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಅದನ್ನು ಹೊರತುಪಡಿಸಿ ಈಗೆಲ್ಲವೂ ಕೂಡ ಬದಲಾಗಿದೆ. ಸಿಟಿಗೆ ಹೋಗ್ತೀವಿ, ಸಿಟಿ ಬದುಕನ್ನು ಕೂಡ ನೋಡ್ತೀವಿ, ಸಿಟಿ ಬದುಕನ್ನು ಅನುಭವಿಸ್ತಾ ಇದ್ದೀವಿ. ಸಿಟಿಯಲ್ಲಿ ಸಿಗ್ತಾ ಇರುವಂಥದ್ದನ್ನು ಎಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಈಗ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಸಿಟಿಗೆ ಏನಿದ್ದಾವೋ ಅದರ ತಕ್ಕ ಮಟ್ಟಿಗೆ, ಅದರ 100% ಆಗದೇ ಇದ್ರೂ ಕೂಡ ಒಂದು 50% ಅಂತೂ ಬದಲಾವಣೆಗಳು ಹಳ್ಳಿಗೆ ಸಿಕ್ಕಿದೆ. ಇದೆಲ್ಲವೂ ಕೂಡ ಆದರೂ ಕೂಡ ಇನ್ನೂ ಕೂಡ ಹೆಂಡತಿಗೆ ಸಹಾಯ ಮಾಡೋದನ್ನು ಅಥವಾ ಹೆಂಡತಿಯ ಒಂದು ಅಡುಗೆ ಮನೆಯಲ್ಲಿ ನಾವು ಹೆಲ್ಪ್ ಮಾಡೋದನ್ನು, ಹೆಂಡತಿಗೆ ಸಹಾಯ ಮಾಡೋದನ್ನು ಒಂದು ಗುಲಾಮ ಅನ್ನೋ ಪದವನ್ನು ಬಳಕೆ ಮಾಡೋದಾದರೆ ಅಥವಾ ಆ ಒಂದು ಮನಸ್ಥಿತಿಯಲ್ಲಿ ನೋಡೋದಾದರೆ ಇದೆಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ. ಈಗ ಸಾಕಷ್ಟು ಸಮಾಜ ಬೆಳವಣಿಗೆಗಳಾಗಿದೆ. ಅದರಲ್ಲೂ ಕೂಡ ಈ ಒಬ್ಬ ಸೆಲೆಬ್ರಿಟಿ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ಸಾಮಾನ್ಯ ವ್ಯಕ್ತಿ ಮಾತನಾಡಿದರೆ ಅದೊಂದು ಬೇರೆ ವಿಚಾರ ಅಂತ ಹೇಳ್ಬೋದು. ಸೆಲೆಬ್ರಿಟಿ ಇರುವಂತಹ ಮಾಳು ನಿಪ್ನಾಳ್ ಕೂಡ ಗುಲಾಮ ಅನ್ನೋ ಪದವನ್ನು ಆ ಒಂದು ಸಂದರ್ಭದಲ್ಲಿ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡ್ತಾರೆ. ನಮ್ಮ ಕಡೆ ಈ ರೀತಿಯಾದಂಥ ಪರಿಸ್ಥಿತಿ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇದು ನಿಜವಾಗಿಯೂ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬ ಸೆಲೆಬ್ರಿಟಿಯಾಗಿ ತನ್ನ ಕರ್ತವ್ಯವೂ ಕೂಡ ಹೌದು, ಈ ಒಂದು ಕೆಟ್ಟ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಹೆಂಡತಿ ಅಂದರೆ ಕೇವಲ ಅವಳು ಹೆಂಡತಿಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅವಳು ಕೂಡ ನಮ್ಮ ರೀತಿಯಾಗಿ ಮನುಷ್ಯಳು. ಅವಳಿಗೂ ಕೂಡ ಒಂದು ಮನಸ್ಸಿದೆ, ಅವಳಿಗೂ ಕೂಡ ತನ್ನದೇ ಆದಂಥ ಸ್ವತಂತ್ರ ಇದೆ. ಎಲ್ಲವೂ ಕೂಡ ಇದೆ. ಗಂಡ ಹೆಂಡತಿ ಅಂದ ತಕ್ಷಣ ಕೇವಲ ಗಂಡ ಹೆಂಡತಿ ಆ ಒಂದು ಮನೆಗೆ ಸೀಮಿತವಾದಂತಹ ಸಂದರ್ಭವನ್ನು ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂಥ ಮನಸ್ಸುಗಳನ್ನು, ಈ ರೀತಿಯಾದಂಥ ಕೆಟ್ಟ ಮನಸ್ಥಿತಿಯಲ್ಲಿ ಬದುಕೋದು ಎಷ್ಟು ಸರಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಒಬ್ಬ ಸ್ಟಾರ್ ಸೆಲೆಬ್ರಿಟಿಯಾಗಿ ಈ ಮಾಳು ನಿಪ್ನಾಳ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ವೇದಿಕೆಗಳಿಗೆ ಹೋಗ್ತಾರೆ. ವೇದಿಕೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೇವಲ ಹಾಡುಗಳನ್ನು ಹಾಡಿ ಮನೆಗೆ ಬರ್ತಾರೆ ಏನೋ ಗೊತ್ತಿಲ್ಲ. ಒಂದಿಷ್ಟು ಜನರಿಗೆ ಮೋಟಿವೇಟ್ಗಳನ್ನು ಮಾಡ್ತಾರೆ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹೆಚ್ಚಾಗಿ ಇವರ ಕಾರ್ಯಕ್ರಮಗಳು ಹೇಗೆ ನಡೀತವೆ ಎಂಬುದು ಕೂಡ ಗೊತ್ತಿಲ್ಲ. ಒಟ್ಟು ಒಂದು ಕಾರ್ಯಕ್ರಮಗಳು, ಈ ಒಂದು ವ್ಯಕ್ತಿಗಳು ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಗಳು ಬಂದಿರ್ತಾರೆ, ಲಕ್ಷಾಂತರ ಜನಗಳು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಇವರುಗಳ ಮಾತುಗಳನ್ನು ಕೇಳುವಂಥ ಸಾಕಷ್ಟು ಅಭಿಮಾನಿಗಳು ಇರ್ತಾರೆ. ಕಾರ್ಯಕ್ರಮಕ್ಕೆ ಹೋಗಿ ಕೇವಲ ಹಾಡುಗಳನ್ನು ಹಾಡಿ ಬರೋದೇ ದೊಡ್ಡ ವಿಚಾರ ಅಲ್ಲ ಅಂತ ಅನಿಸುತ್ತೆ. ಕೆಲವೊಂದಿಷ್ಟು ಜನರಿಗೆ ಅಭಿಪ್ರಾಯಗಳನ್ನು ಹೇಳಬೇಕು, ಕೆಲವೊಂದಿಷ್ಟು ಸಮಾಜನ ಒಳ್ಳೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಮಾತುಗಳನ್ನು ಹಾಡಬೇಕಾಗುತ್ತೆ. ಇದು ಯಾವುದನ್ನು ಕೂಡ ಮಾಳು ನಿಪ್ನಾಳ್ ಬಹುಶಃ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಅವರ ಮನಸ್ಥಿತಿಯೂ ಕೂಡ ಈ ಸದ್ಯಕ್ಕೆ ಅದೇ ರೀತಿಯಾಗಿ ಇದೆ. ಅಂತಂದರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರೇ ಹೇಳ್ತಾರೆ, ಹೆಂಡತಿ ಕೈಯಲ್ಲಿ ಕೆಲಸ ಮಾಡೋದನ್ನು ಅಥವಾ ಹೆಂಡತಿಗೆ ಸಹಾಯ ಮಾಡೋದನ್ನು ಅಥವಾ ಹೆಂಡತಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡೋದನ್ನು ಗುಲಾಮ ಅಂತ ನಮ್ಮ ಕಡೆ ಭಾವಿಸ್ತಾರೆ. ಇಂದಿಗೂ ಕೂಡ ಅದು ಇದೆ. ಈ ರೀತಿಯಾದಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಇದನ್ನು ಬದಲಾಯಿಸೋದಕ್ಕೆ ಅವರಿಂದ ಕೂಡ ಸಾಧ್ಯ ಇದೆ. ಜನರಿಗೆ ತಿಳುವಳಿಕೆ ಹೇಳುವಂತಹ ಮಟ್ಟದಲ್ಲಿ ಅವರು ಇದ್ದಾರೆ. ಅದಾಗಿಯೂ ಕೂಡ ಇನ್ನೂ ಆ ಒಂದು ವ್ಯಕ್ತಿಯ ಮನಸ್ಥಿತಿನೇ ಬದಲಾಗಿಲ್ಲ ಅಂತಂದರೆ ಸಮಾಜಕ್ಕೆ ಇವರು ಸಂದೇಶಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಮೊದಲು ಈ ಒಂದು ವೇದಿಕೆಗೆ ಹೋಗಿರೋದ್ರಿಂದ ಮಾಳು ನಿಪ್ನಾಳ್ ಏನನ್ನ ಕಲಿತುಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಹುಶಃ ವಿನ್ನರ್ ಆಗ್ತಾರೋ, ರನ್ನರ್ ಆಗ್ತಾರೋ ಅಥವಾ ಮಧ್ಯದಲ್ಲೇ ಬರ್ತಾರೋ ಅದು ಕೂಡ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಜನಗಳು ಸಾಕಷ್ಟು ಜನ ಇವರಿಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜನರ ಅಥವಾ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಕೆಟ್ಟ ಮನಸ್ಥಿತಿಗಳೇನಿದ್ದಾವಲ್ಲ ಅವುಗಳನ್ನು ಬದಲು ಮಾಡುವಂಥ ಶಕ್ತಿ ಸಾಮರ್ಥ್ಯ ಈ ವ್ಯಕ್ತಿಯಲ್ಲಿ ಇದೆ. ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನಗಳ ಕಾಲ ಒಂದು ಒಳ್ಳೆಯದನ್ನು ಅರ್ಥ ಮಾಡಿಕೊಂಡು ಸಿಟಿ ಹಳ್ಳಿ ಜೀವನ ಎಂಬುದಕ್ಕಿಂತ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಬದುಕಬೇಕು. ಹೆಣ್ಣು ಗಂಡು ಬೇರೆ ಬೇರೆ ಭೇದ ಭಾವಗಳು ಏನಿಲ್ಲ. ಈ ರೀತಿಯಾದಂಥ ವಿಚಾರಗಳನ್ನ ಕಲಿತುಕೊಂಡು ತಮ್ಮ ಒಂದು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಏನಿದೆ ವೇದಿಕೆಗಳ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಒಂದು ತಿಳುವಳಿಕೆ ಹೇಳಿದರೆ ನಿಜವಾಗಿಯೂ ಇವರೊಬ್ಬ ಹೀರೋ ಆಗಿಯೇ ಕಾಣಿಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸ್ವಲ್ಪ ಖಾರವಾಗಿ ನಾನು ಮಾತನಾಡಿದ್ನೋ ಇಲ್ಲವೋ ಗೊತ್ತಿಲ್ಲ. ಕಿಚ್ಚ ಸುದೀಪ್ ಕೂಡ ನಿನ್ನೆ ಅದನ್ನೇ ಹೇಳಿದ್ದು. ಹಳ್ಳಿಯಲ್ಲಿ ಎಲ್ಲವೂ ಕೂಡ ಬದಲಾಗಿದೆ, ನಿಮಗೆ ಬೇಕಾಗಿರೋದನ್ನು ಮಾತ್ರ ನೀವು ಬದಲು ಮಾಡಿಕೊಂಡಿಲ್ಲ. ಸಹಜವಾಗಿ ಇದು ಮೇಲ್ನೋಟಕ್ಕೆ ಎಸ್ ಅನ್ನೋ ರೀತಿಯಲ್ಲಿ ಇದೆ.
ಸೊ ಒಪ್ಕೊಳ್ಳೇಬೇಕು ಕಿಚ್ಚ ಸುದೀಪ್ ಹೇಳಿರ್ತಕ್ಕಂತಹ ಮಾತನ್ನು. ಸೊ ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ರು ಆ ಒಂದು ವಿಚಾರವನ್ನು ಕೂಡ ಈಗ ನಾನು ಹೇಳಿರುವಂಥದ್ದು, ಬೇರೆ ಏನು ವಿಚಾರ ಇದರಲ್ಲಿ ಎಕ್ಸ್ಟ್ರಾ ಹೇಳಿಲ್ಲ. ಬದಲಿಗೆ ಈಗ ಎಲ್ಲರೂ ಕೂಡ ಒಂದೇ ಅಥವಾ ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಸಮಾನರು ಎಂಬ ಒಂದು ಮನಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ. ಆದರೂ ಕೂಡ ಆ ಒಂದು ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಹೆಂಡತಿ ಕೈಯಲ್ಲಿ ಸಹಾಯ ಮಾಡೋದನ್ನು ಗುಲಾಮ್ ಅನ್ನೋ ರೀತಿ ಇದೆಯಲ್ಲ, ಆ ಒಂದು ಮನಸ್ಥಿತಿಯಿಂದ ಎಲ್ಲರೂ ಕೂಡ ಹೊರಗಡೆ ಬರಬೇಕು. ಈಗ ಯಾವುದೋ ಒಂದು ವಿಚಾರವನ್ನು ಕಲಿಬೇಕು ಅಂತಂದರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಹೋಗಬೇಕಂತಿಲ್ಲ, ನಾವು ಕುಳಿತುಕೊಂಡಲ್ಲೇ ಈಗ ಸಿಗುವಂಥ ಸೌಲಭ್ಯಗಳಿದ್ದಾವೆ. ಇಂಥ ಸೌಲಭ್ಯ ಇರುವಂಥ ಸ್ಥಿತಿಯಲ್ಲಿ ಇನ್ನೂ ಕೂಡ ನಾವು ಕೇವಲ ಅಥವಾ ಕೀಳು ಮಟ್ಟದ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಅಂತಂದರೆ ನಿಜವಾಗಿಯೂ ನಾವು ಮನುಷ್ಯರು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಅಂದ ಹಾಗೆ ನಿನ್ನೆಯೂ ಕೂಡ ಕೊನೆಯದಾಗಿ ಇಬ್ಬರು ಹೊರಗಡೆ ಬಂದಿರತಕ್ಕಂತಹದ್ದು, ಕರಿಬಸಪ್ಪ ಆಗಿರ್ಬೋದು, ಅದೇ ರೀತಿಯಾಗಿ ಅಮಿತ್ ಅವರು ಇಬ್ಬರು ಕೂಡ ಹೊರಗಡೆ ಬಂದಿರತಕ್ಕಂತಹದ್ದು. ಇವರು ಆಕ್ಟಿವ್ ಆಗಿ ಇರಲಿಲ್ಲ ಅಷ್ಟೊಂದು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಇವರು ಟೇಕಪ್ ಆಗೋದಕ್ಕೆ 2-3 ದಿನಗಳು ತೆಗೆದುಕೊಂಡ್ರು. ಇದೆಲ್ಲವೂ ಕೂಡ ಸಮಯ ತೆಗೆದುಕೊಳ್ಳುವಂಥ ಸಮಯ ಅವಕಾಶ ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ ಇರಲಿಲ್ಲ. ಯಾಕೆಂತಂದರೆ ಈ ಒಂದು 12ನೇ ಸೀಸನ್ನಲ್ಲಿ ನಡೀತಾ ಇರೋದು ಏನು ಎಂಬುದು ಕೂಡ ಯಾರು ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲ ವಾರವೇ ಈ ಒಂದು ಇಬ್ಬರು ವ್ಯಕ್ತಿಗಳು ಹೊರಗಡೆ ಬಂದಿರತಕ್ಕಂಥದ್ದು, ಜಂಟಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಜಂಟಿಯಾಗಿ ಹೊರಗಡೆ ಬಂದಿರತಕ್ಕಂತಹದ್ದು. ಬಹುಶಃ ಇನ್ನು ಭವಿಷ್ಯ ಇತ್ತು, ಈಗಷ್ಟೇ ಟೇಕಪ್ ಆಗ್ತಾ ಇದ್ರು. ಬಟ್ ಜನಗಳು ಇವರಿಗೆ ಅವಕಾಶವನ್ನು ಮಾಡಿ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಇವರು ಟೇಕಪ್ ಆಗೋದಕ್ಕೆ ಸಮಯ ತೆಗೆದುಕೊಂಡಿದ್ದೇ ಇವರು ಫೇಲ್ ಆದರು ಅಂತ ಹೇಳ್ಬೋದು. ಇವು ಅಮಿತ್ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಮಿತ್ ಒಳ್ಳೆಯ ಕಂಟೆಂಟ್ ಇರುವಂಥವ್ರು ವ್ಯಕ್ತಿ, ಅದೇ ರೀತಿಯಾಗಿ ಒಳ್ಳೆ ಮಾತುಗಾರ. ಸೊ ಅಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದರು, ಟೇಕಪ್ ಆಗಿ ಇನ್ನೇನು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರು. ಬದಲಿಗೆ ಅಷ್ಟೊಂದು ಅವಕಾಶವನ್ನು ಜನರು ಇವರಿಗೆ ನೀಡದೇ ಇರುವಂತಹದ್ದು. ಸೊ ಅದಾಗಿಯೂ ಕೂಡ ಈಗ ಕರಿಬಸಪ್ಪ ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಸಾಕಷ್ಟು ಕಾಂಪಿಟೇಷನ್ಗಳನ್ನು ಮಾಡಿ ಒಟ್ಟು ನಮ್ಮ ದೇಶಕ್ಕೂ ಕೂಡ ಕೀರ್ತಿ ತರುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಕೂಡ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ, ಬಟ್ ಒಳ್ಳೆಯ ಮುಗ್ಧ ಮನಸ್ಸಿರುವಂತಹ ವ್ಯಕ್ತಿ. ಹೆಚ್ಚು ಮಾತನಾಡ್ತಾರೆ, ಒಂದು ಕೈಗೆ ಮೈಕ್ನ ಕೊಟ್ಟರೆ ಸಾಕಷ್ಟು ಮಾತನಾಡ್ತಾರೆ, ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಸಾಕಷ್ಟು ಮಾತನಾಡ್ತಾರೆ. ಬಹುಶಃ ಅವರಿಗೆ ಒಂದು ಮುಗ್ಧ ಮನಸ್ಸಿದೆ, ಬೇರೆ ರೀತಿಯಲ್ಲಿ ಅವ್ರದ್ದು ಯಾವುದೇ ರೀತಿಯಂಥ ಕಲುಷಿತವಾದಂಥ ಮನಸ್ಸಿಲ್ಲ, ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ. ಇಬ್ಬರು ಕೂಡ ಹೊರಗಡೆ ಬರಬಾರ್ದಿತ್ತು, ಆದರೂ ಕೂಡ ಬಂದಿದ್ದಾರೆ. ಏನು ಮಾಡೋದಕ್ಕಾಗಲ್ಲ, ಬಿಗ್ ಬಾಸ್ ಆಟನೇ ಆಗಿರುತ್ತೆ. ಸೊ ಇದನ್ನೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು, ಎಲ್ಲರೂ ಕೂಡ ಇದನ್ನು ತಪ್ಪಿಕೊಳ್ಳೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ಎಂಟರ್ಟೈನ್ಮೆಂಟ್ ನಡೀತಾ ಇದೆ, ಒಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಸಾಗ್ತಾ ಇದೆ, ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರ ಗಮನವನ್ನು ಗಿಲ್ಲಿ ಇತ್ತೀಚೆಗೆ ಹೆಚ್ಚು ಸೆಳೀತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂದಿನ ಒಂದು ದಿನದಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ಗಳನ್ನು ಕೊಡ್ತಾರೆ, ಯಾವ ರೀತಿಯಾದಂಥ ಆಟವನ್ನು ಆಡ್ತಾರೆ, ಯಾವ ರೀತಿಯಾದಂಥ ಎಂಟರ್ಟೈನ್ಮೆಂಟ್ನ ಜನರಿಗೆ ನೀಡ್ತಾರೆ, ಈ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ, ಗಮನಿಸಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ, ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ವಿಶೇಷವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.